ನೇತಾಜಿ ಸುಭಾಷ್ ಚಂದ್ರ ಬೋಸ್ ರವರ 129ನೇ ಜನ್ಮ ದಿನಾಚರಣೆ. ಯುವಕರಿಂದ ರಕ್ತದಾನ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ರವರ ಜನ್ಮದಿನದ ಅಂಗವಾಗಿ ರಕ್ತದಾನ ಶಿಬಿರ ಆಯೋಜನೆ ಮಾಡಲಾಗಿತ್ತು. ಸಯಾಜಿ ರಸ್ತೆಯಲ್ಲಿರುವಂತಹ ಜೀವಧಾರ ರಕ್ತ ನಿಧಿ ಕೇಂದ್ರ ಹಾಗೂ ಸೈನಿಕ ಅಕಾಡೆಮಿ ಸಹಯೋಗದಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಮಾಜಿ ಮೇಯರ್ ಸಂದೇಶ್ ಸ್ವಾಮಿ ನಂತರ ಮಾತನಾಡಿ, ನೇತಾಜಿರವರ ಜನ್ಮದಿನ ಆಚರಿಸದಷ್ಟೇ ಸಾಲದು, ಅವರ ಆದರ್ಶ ವಿಚಾರಗಳನ್ನು ನಮ್ಮ ಜೀವನದಲ್ಲಿ ಆದರ್ಶವಾಗಿ ಮೈಗೂಡಿಸಿಕೊಳ್ಳಬೇಕು ಅಂತ ಕಿವಿ ಮಾತನ್ನ ಹೇಳಿದ್ರು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ರವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ನಂತರ 30ಕ್ಕೂ ಹೆಚ್ಚು ಯುವಕರು ಸ್ವಯಂ ಪ್ರೇರಿತ ರಕ್ತದಾನ ಮಾಡಿದರು. ಕಾರ್ಯಕ್ರಮದಲ್ಲಿ ಎನ್ಎಸ್ಜಿ ಕಮಾಂಡೋ ಹಾಗೂ ಸೈನಿಕ ಅಕಾಡೆಮಿಯ ಸಂಸ್ಥಾಪಕರಾದಂತಹ ಸಿಎಂ ಶ್ರೀಧರ್, ಜೀವಧಾರ ರಕ್ತ ನಿಧಿ ಕೇಂದ್ರದ ನಿರ್ದೇಶಕ ಮುತ್ತಣ್ಣ, ಬಿಜೆಪಿ ಮುಖಂಡ ಜೋಗಿ ಮಂಜು, ಮಾಜಿ ನಗರ ಪಾಲಿಕೆ ಸದಸ್ಯ ಜಗದೀಶ್, ದೂರ ರಾಜಣ್ಣ ಮತ್ತು ಸದಾಶಿವ್, ಆನಂದ, ಪ್ರಭು, ಮಮತಾ, ಶಿವ್ ಹಾಗೂ ಇನ್ನಿತರರು ಹಾಜರಿದ್ದರು. ನಮಗೆ ಬೇಗನೆ ನಮಗೆ ಸ್ವತಂತ್ರ ಒಂದು ಬ್ರಿಟಿಷ್ ಅನ್ನು ಓಡಿಸುವಂತ ಒಂದು ಅವಕಾಶ ಸಿಕ್ಕಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಹೀಗೆ ನಮ್ಮ ಯುವ ಪೀಳಿಗೆ ಅವರು ಎಚ್ಚೆತ್ಕೊಬೇಕು, ನಮ್ಮ ಸ್ವತಂತ್ರ ಹೋರಾಟದಲ್ಲಿ ಅವರು ಮರಿಬಾರ್ದಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮುಖ ಕಾಣಲ್ಲ ಉತ್ತರ ಇವತ್ತು ಜಯಂತಿ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಸ್ನೇಹಿತರು, ಅದರಲ್ಲೂ ವಿಶೇಷವಾಗಿ ನಮ್ಮ ವಿಕ್ರಮ್ ಈ ಒಂದು ಬ್ಲಡ್ ಕ್ಯಾಂಪ್ ಕೊಡೋ ಮುಖಾಂತರ ಒಂದು ಜ್ಞಾಪಕಾರ್ಥವಾಗಿ ಒಂದು ಬ್ಲಡ್ ಕ್ಯಾಂಪ್ ಅನ್ನು ಮಾಡಿದ್ದಾರೆ. ಇದಕ್ಕೂ ಇಂಥ ಮಹಾನ್ ಪುಣ್ಯ ನಮ್ಮ ದೇಶ ಕಂಡ ಅಪ್ರತಿಮ ಹೋರಾಟಗಾರರು ಚಂದ್ರ ಬೋಸ್ ಅಂದರೆ ತಪ್ಪಾಗಲಾರದು. ಅವರು 1897ನೇ ಇಸ್ವಿಯಲ್ಲಿ ಅವರು ಹುಟ್ಟಿ ಸುಮಾರು 1945 ಆಗಸ್ಟ್ ತಿಂಗಳಲ್ಲಿ ಅವರು ತೀರೋದು ವಿಮಾನ ಅಪಘಾತದಲ್ಲಿ ಅಂತ ಹೇಳ್ತಾರೆ. ಆದರೆ ಇವತ್ತಿನವರೆಗೂ ಅದರ ಬಗ್ಗೆ ಸರಿಯಾದ ಸ್ಪಷ್ಟ ಮಾಹಿತಿ ಇಲ್ಲ. ಮಹಾತ್ಮ ಗಾಂಧೀಜಿಯವರು ಬ್ರಿಟಿಷ್ನವರ ವಿರುದ್ಧ ಅಹಿಂಸಾ ಮಾರ್ಗವಾಗಿ ಸ್ವಾತಂತ್ರ್ಯವನ್ನು ಪಡಿಬೇಕು ಅಂತ ಅವ್ರು ಏನು ಒಂದು ಕಡೆ ಹೋರಾಟ ಮಾಡಿದ್ರೆ, ಇವರು ಅವ್ರಿಗೆ ತಕ್ಕವಾದ ಉತ್ತರವನ್ನು ಕೊಟ್ಟು, ನಾವು ಕೆಚ್ಚದೆಯ ಹೋರಾಟಗಾರರು, ನಮ್ಮ ದೇಶದ ಪ್ರತಿಯೊಬ್ಬ ನಾಗರಿಕರು, ಸೈನಿಕರು ಮತ್ತು ಪ್ರಜೆಗಳು ಕೆಚ್ಚದೆಯ ಹೋರಾಟಗಾರರು ಅಂತೇಳಿ ಅವ್ರಿಗೆ ಅವರ ಶಸ್ತ್ರಕ್ಕೆ ಶಸ್ತ್ರವಾಗಿ ಸುಮಾರು ಅವರು ಅವತ್ತಿನ ಕಾಲದಲ್ಲಿ, ಇವತ್ತು ಒಂದು ದೇಶದಲ್ಲಿ ಒಂದು ಸಂಘಟನೆ ಮಾಡಿ ಒಂದು ಸೈನ್ಯವನ್ನ ಕಟ್ಟಕ್ಕೆ ಸಾಧ್ಯ ಆಗಲ್ಲ. ಅಂಥದ್ರಲ್ಲಿ ಸ್ವಾತಂತ್ರ್ಯ ಇಲ್ಲದೆ ಇದ್ದಾಗ ವೈಯಕ್ತಿಕವಾಗಿ ಒಂದು ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತೇಳಿ ಅವರು ಒಂದು ಯುದ್ಧ ಮಾಡುವಂಥ ಶಕ್ತಿನೇ ಹುಟ್ಟಾಕಿ ಅವತ್ತಿನ ದಿನ ನಮಗೆ ಹೋರಾಟ ಮಾಡಿದ್ರು. ಅವರು ಒಂದು ಸ್ಲೋಗನ್, ಜೈ ಹಿಂದ್ ಅಂತ ಅನ್ನೋ ಸ್ಲೋಗನ್ನ ಇಟ್ಕೊಂಡು ಹೋರಾಟ ಮಾಡಿ ಅವರು ಬ್ರಿಟಿಷ್ನವರ ಉತ್ತರಕ್ಕೆ ತಕ್ಕ ಉತ್ತರವನ್ನು ಕೊಟ್ಟು ಹೋರಾಟ ಮಾಡಿ ನಾವು ಸ್ವಾತಂತ್ರ್ಯವನ್ನು ಪಡಿಬೇಕು ಅಂತೇಳಿ ಅಹಿಂಸಾ ಮಾರ್ಗವಾಗಿ ನಾವು ಹೋಗಿದ್ರೆ ಇನ್ನೂ ಎಷ್ಟು ವರ್ಷ ಆಗಿದ್ರು ಅವರು ಕೊಟ್ಟಿರಲಿಲ್ಲ. ಅವ್ರಿಗೆ ಸರಿಯಾದ ಉತ್ತರವನ್ನು ಕೊಟ್ಟು, ರಕ್ತಕ್ಕೆ ರಕ್ತ ಅನ್ನೋ ಉತ್ತರವನ್ನು ಕೊಟ್ಟು ಅಷ್ಟೆಲ್ಲ ಮಾಡಿದ್ದು ಕೊನೆಗೆ ಬ್ರಿಟಿಷ್ನವರು ನಮ್ಮ ದೇಶ ಬಿಟ್ಟು ಹೋಗಿ ನಮಗೆಲ್ಲ ಸ್ವಾತಂತ್ರ್ಯ ಕೊಡುವಂಥದ್ದು ಪ್ರಮುಖ ಪಾತ್ರ ವಹಿಸಿದ್ದಾರೆ. ಸುಭಾಷ್ ಚಂದ್ರ ಬೋಸ್ ಅವ್ರನ್ನ ಇವತ್ತಿನ ಯುವ ಪೀಳಿಗೆ, ಇವತ್ತು ನಮ್ಮ ಸಮಾಜದಲ್ಲಿ ನಮ್ಮ ದೇಶದ ಅಸ್ತಿತ್ವ, ನಮ್ಮ ದೇಶದ ಒಂದು ಸ್ವಾತಂತ್ರ್ಯ ಬಂದಮೇಲೆ ನಮ್ಮ ದೇಶಕ್ಕೆ ಸಿಕ್ಕಿರೋ ಪ್ರಪಂಚದಲ್ಲಿರುವಂಥ ವ್ಯವಸ್ಥೆಗೆ ಅನುಗುಣವಾಗಿ ಪ್ರತಿಯೊಬ್ಬರಲ್ಲೂ ಅವರಲ್ಲಿದ್ದಂಥ ಸುಭಾಷ್ ಚಂದ್ರ ಬೋಸಲ್ಲಿದ್ದಂಥ ಕೆಚ್ಚು, ಒಂದು ಧೈರ್ಯ, ಆ ಸಾಹಸವನ್ನು ರೂಢಿಸ್ಕೋಬೇಕು ನಮ್ಮ ಯುವ ಪೀಳಿಗೆ ಅಂತ ಹೇಳಿ ಇವತ್ತು ಜಯಂತಿ ಮಹೋತ್ಸವವನ್ನು ಅವರ ಹೆಸರು ಪ್ರತಿ ವರ್ಷ ಮಹಾನ್ ವ್ಯಕ್ತಿನ ನಾವು ಸ್ಮರಣೆ ಮಾಡೋದು. ಅದರಲ್ಲೂ ವಿಶೇಷವಾಗಿ ಒಂದು ರಕ್ತದಾನ ಮಾಡೋ ಮುಖಾಂತರ ಒಂದು ಶಿಬಿರವನ್ನು ಮಾಡ್ತಾ ಇರೋದ್ರಿಂದ ಎಲ್ಲ ರಕ್ತ ಶಿಬಿರಾರ್ಥಿಗಳಿಗೆ ನಾನು ಅಭಿನಂದಿಸಿ ಅವರ ಒಂದು ಸಿದ್ಧಾಂತ, ತತ್ವ, ಅವರ ವಿಷನ್ನು ನಮ್ಮ ದೇಶದ ಯುವ ಪೀಳಿಗೆ ಬರಲಿ ಅಂತೇಳಿ ನಾನು ಆಶಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.